ಆಗಿದೆ ಅಲ್ವಾ. ಸಿಲ್ಕಿ ಹೇರ್, ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್, ರೇಷ್ಮೆ ಎಳೆ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನೀವು ವಾರಕ್ಕೆ 2 ಸಲ ಅಂತೂ ನಾವು ಈ ರೀತಿ ಮಾಡಿದಾಗ ಹೇರಿನ ಬುಡ ಬೇರೆಲ್ಲ ತೊಗೊಂಡಿರತ್ತಲ್ವ, ಇನ್ನು ಹುಟ್ಟಿ ಬರುವಂತಹ ಹೇರು ಬ್ಲ್ಯಾಕ್ ಹೇರ್ ಆಗೇ ಬರುತ್ತೆ. ಅಂದರೆ ಇದು ತುಂಬ ತಂಪು. ಈ ಶೆಕೆಗಂತೂ ಈ ರೀತಿ ಹೇರ್ ಆಯಿಲನ್ನು ಯೂಸ್ ಮಾಡಲೇಬೇಕು ಎಲ್ಲರೂ. ನಮಸ್ತೆ ಫ್ರೆಂಡ್ಸ್, ನಾನಿವತ್ತೊಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ಬ್ಲ್ಯಾಕ್ ಹೇರ್ ಆಗಿ ಮಾಡ್ಕೋಬಹುದು. ಇದು ಕೇವಲ ವೈಟ್ ಹೇರ್ ಇದ್ದವರಿಗೆ ಅಷ್ಟೇ ಅಲ್ಲ, ಬ್ಲ್ಯಾಕ್ ಹೇರ್ ಇದ್ದವರು ಕೂಡ ಯೂಸ್ ಮಾಡ್ಬೋದು. ತುಂಬ ಬೆನಿಫಿಟ್ಸ್ ಇದೆ. ಬ್ಲ್ಯಾಕ್ ಆಗೋದೊಂದೇ ಅಲ್ಲ, ಓಕೆನಾ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ, ವಯಸ್ಸಾದವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಮನೆಯಲ್ಲಿರುವಂತಹ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ ನಾನೊಂದು ಹೇರ್ ಆಯಿಲ್ ಮಾಡ್ತೀನಿ. ತುಂಬ ಬೆನಿಫಿಟ್ಸ್ ಇದೆ. ಏನೆಲ್ಲ ಬೆನಿಫಿಟ್ಸ್ ಇದೆ, ಹೇಗೆ ಮಾಡೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ನಾನು ಮಾಡುವಂತಹ ರೆಮಿಡಿ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ನಿಧಾನವಾಗಿ ರಿಸಲ್ಟ್ ಬರುತ್ತೆ, ಓಕೆನಾ. ಒಂದೇ ಸಲ ನಿಮಗೆ ರಿಸಲ್ಟು ಸಿಗಲ್ಲ. ನಿಮಗೇನಾದರೂ ದಿಢೀರಂತ ರಿಸಲ್ಟ್ ಬೇಕು ಅಂದರೆ ನಿಮಗೆ ಕೆಮಿಕಲ್ ಇರುವಂತಹ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ, ಓಕೆನಾ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಹೇರ್ ಬಗ್ಗೆ ಇರ್ಬೋದು, ಸ್ಕಿನ್ ಬಗ್ಗೆ ಇರ್ಬೋದು, ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ನನಗೆ ಒಂದು ಸ್ವಲ್ಪ ಬೇಕು, ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಮಾಡ್ಕೋಬೋದು, ಓಕೆನಾ. ಇದು ತುಂಬ ದಿನ ಇರುತ್ತೆ. ಈ ರೀತಿ ಮಾಡಿ ಇಟ್ಕೊಂಡ್ರಂತೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಿಂದಲೂ ಕೂಡ ನಮ್ಮ ಹೇರಿನ ಬುಡ ಬೇರೆಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಉದ್ದ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ತುಂಬ ತಂಪನ್ನು ಕೊಡುತ್ತೆ, ಹೇರು ಗ್ರೋತ್ ಆಗುತ್ತೆ, ಓಕೆನಾ. ಹಾಗೆ ಇಲ್ಲಿ ನೆಲ್ಲಿಕಾಯಿ ಪೌಡರನ್ನು ನಾನು ಹಾಕ್ತೀನಿ. ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ತೀನಿ. ನಿಮ್ಮಲ್ಲಿ ಯಾವುದು ನೆಲ್ಲಿಕಾಯಿ ಪೌಡರ್ ಇದೆ ಅದನ್ನು ನೀವು ಹಾಕ್ಬೋದು. ಮನೆಯಲ್ಲೇ ನೆಲ್ಲಿಕಾಯಿ ತಂದು ಪೌಡರ್ ಮಾಡಿ ಇಟ್ಕೊಂಡ್ರೂ ಕೂಡ ತುಂಬ ಒಳ್ಳೆಯದು, ಓಕೆನಾ. ಎಣ್ಣೆ ಏನು ಗೊತ್ತಾ, ಜಸ್ಟ್ ಬಿಸಿ ಆಗಬೇಕು, ಅಂದರೆ ಸಣ್ಣ ಫ್ಲೇಮಲ್ಲಿ ಬಿಸಿ ಆಗಬೇಕು. ಆವಾಗ ನಾವು ನೆಲ್ಲಿಕಾಯಿ ಪೌಡರನ್ನು ಹಾಕಬೇಕು. ಸಣ್ಣ ಫ್ಲೇಮಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಬೇಕು, ಓಕೆನಾ. ತುಂಬ ಹೋಗೋ ಥರ ಕುದಿಸಬಾರ್ದು. ಅದು ಅದರಲ್ಲಿ ಬೆಂದಿರಬೇಕು. ಆವಾಗಲೇ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಬಿಡತ್ತೆ. ಹೆಂಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ರೀತಿ ಈ ಮೆಥಡಲ್ಲಿ ಮಾಡಲೇಬೇಕು, ಓಕೆನಾ. ಒಳ್ಳೆ ರಿಸಲ್ಟು ಸಿಕ್ಬಿಡತ್ತೆ. ಹೀಗೆ ತಿರುಗಿಸ್ತಾ ಇರಬೇಕು, ಸೀದಲಿಕ್ಕೆ ಕೊಡಬಾರ್ದು. ನೆಲ್ಲಿಕಾಯಿಯು ಅಷ್ಟೇ, ನಮ್ಮ ಹೇರು ತುಂಬ ಬ್ಲ್ಯಾಕ್ ಆಗುತ್ತೆ, ಹೇರು ಉದ್ದವಾಗಿ ಬೆಳೆಯುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರು ಶೈನಿಂಗ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲಂತೂ ಕೊಬ್ಬರಿ ಎಣ್ಣೆ ಮತ್ತು ನೆಲ್ಲಿಕಾಯಿ ಪೌಡರ್ 2 ಮಿಕ್ಸ್ ಆದಾಗಂತೂ ಡಬಲ್ ರಿಸಲ್ಟ್ ಕೊಡುತ್ತೆ, ಓಕೆನಾ. ನೀವು ಇದನ್ನು ಕಂಟಿನ್ಯೂ ಅಪ್ಲೈ ಮಾಡ್ಕೋಬೋದು. ನಿಮಗೆ ಎಣ್ಣೆ ಹೇರಿಗೆ ಇದ್ದರೆ ಪ್ರಾಬ್ಲಮ್ ಇಲ್ಲ ಅಂದರೆ ಡೈಲಿ ಒಂದೊಂದು ಟೇಬಲ್ ಸ್ಪೂನ್ ಅಪ್ಲೈ ಮಾಡ್ಕೋಬೇಡಿ, ಇನ್ನೂ ಒಳ್ಳೆ ರಿಸಲ್ಟ್ ಸಿಕ್ಬಿಡತ್ತೆ. ಇಲ್ಲ ಅಂದರೆ ವಾರಕ್ಕೆ 2 ಸಲ ಕಂಟಿನ್ಯೂ ನೀವು 3 ತಿಂಗಳು ಮಾಡಲೇಬೇಕು. ಆವಾಗ ನೋಡಿ ನಿಮ್ಮ ಹೇರಲ್ಲಿ ಎಷ್ಟು ಚೇಂಜಸ್ ಕಾಣುತ್ತೆ. ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಾ ಬರುತ್ತೆ. ಈಗ ನಾವು ಹೋಮ್ ಮೇಡ್ ಎಲ್ಲ ಮಾಡ್ತೀವಿ ಅಲ್ವಾ, ಇದರಿಂದ ವೈಟ್ ಹೇರನ್ನು ತೆಗಿಲಿಕ್ಕಂತೂ ಆಗಲ್ಲ. ವೈಟ್ ಹೇರ್ ಬಂದಿದೆ, ಉದ್ದ ವೈಟ್ ಹೇರ್ ಇದೆ, ಅದನ್ನು ಪೂರ್ತಿ ಬ್ಲ್ಯಾಕ್ ಹೇರ್ ಮಾಡಲಿಕ್ಕೆ ಆಗಲ್ಲ. ಅದನ್ನು ಬ್ಲ್ಯಾಕ್ ಹೇರಿಗೆ ಟರ್ನ್ ಮಾಡ್ಬೋದು, ಒಂದಿಷ್ಟು ದಿನ ಅಂತ ಮಾಡ್ಬೋದು. ಅಂದರೆ ಬ್ಲ್ಯಾಕಾಗಿ ಕಾಣುತ್ತೆ. ಅದು ಏನು ಗೊತ್ತಾ, ನಾವು ಈ ರೀತಿ ಮಾಡಿದಾಗ ಹೇರಿನ ಬುಡ ಬೇರೆಲ್ಲ ತೊಗೊಂಡಿರತ್ತಲ್ವ, ಇನ್ನು ಹುಟ್ಟಿ ಬರುವಂತಹ ಹೇರು ಬ್ಲ್ಯಾಕ್ ಹೇರ್ ಆಗೇ ಬರುತ್ತೆ. ಅಂದರೆ ವೈಟ್ ಹೇರ್ ಆಗೋದು ತಡೆಗಟ್ಟುತ್ತೆ. ಈಗ ಬಂದಿರೋದು ಏನು ಮಾಡಲಿಕ್ಕೂ ಆಗಲ್ಲ, ಓಕೆನಾ. ಅದಕ್ಕೊಂದು ಕಲರನ್ನು ಕೊಡ್ಬೋದು, ಓಕೆನಾ. ಅದು ಉದುರು ಹೋಗುತ್ತೆ ಯಾವಾಗಾದರೂ. ಬುಡದಲ್ಲಿ ಬಂದಿರುವಂಥದ್ದು ಚೆನ್ನಾಗಿ ಬಂದಿರುತ್ತೆ, ಅಂದರೆ ಬ್ಲ್ಯಾಕ್ ಹೇರ್ ಆಗೇ ಬರುತ್ತೆ. ಎಷ್ಟೋ ವೈಟ್ ಹೇರ್ ಬೆಳೆಯುವಂಥದ್ದು ಬೆಳೆಯಲ್ಲ.
ತಡೆಗಟ್ಟುತ್ತೆ. ಓಕೆನಾ. ನೋಡಿ, ಇದು ಒಂದು ದಿನ ಬಿಡಲೇಬೇಕು, ಹಾಗೇ ಬಿಡಬೇಕು. ಓಕೆನಾ. ಹಾಗೆ ಬಿಟ್ಟಾಗ ನೋಡಿ ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಅದೆಲ್ಲ ಎಣ್ಣೆ ಜೊತೆ ಸೇರಿಕೊಂಡಿದೆ. ನಾನೊಂದು ಡಬ್ಬಲ್ ಹಾಕಿ ಇಟ್ಕೊಂಡಿದ್ದೀನಿ, ಅಂದರೆ ಮೊದಲೇ ಯಾವುದೇ ಹೇರ್ ಆಯಿಲ್ ಇತ್ತು ನೋಡಿ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಓಕೆನಾ. ನಾವು ಡೈಲಿ ಯೂಸ್ ಮಾಡುವಂತಹ ಎಣ್ಣೆ ಜೊತೆ ಸೇರಿಸಿ ಇಟ್ಕೋತೀನಿ. ಈಗ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಅಪ್ಲೈ ಮಾಡಿ ತೋರಿಸ್ತೀನಿ. ಓಕೆನಾ. ಈ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಇದು ತುಂಬ ತಂಪು, ಈ ಸೆಕೆಗಂತೂ ಈ ರೀತಿ ಹೇರ್ ಆಯಿಲನ್ನು ಯೂಸ್ ಮಾಡಲೇಬೇಕು ಎಲ್ಲರೂ. ಇದು ಚಿಕ್ಕ ಮಕ್ಕಳಿಗೂ ಬರುತ್ತೆ. ಓಕೆನಾ. ವಯಸ್ಸಾದವರಿಗೂ ಬರುತ್ತೆ. ನೋಡಿ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ನನ್ನ ಹೇರು ಕೂಡ ವೈಟ್ ಇದೆ. ನಾನು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಅಲ್ವಾ, ಆದಷ್ಟು ಕಾಣಲ್ಲ ಅದು. ಆದರೆ ಇನ್ನು ಹುಟ್ಟಿ ಬರುವಂಥದ್ದು ಬ್ಲ್ಯಾಕ್ ಹೇರ್ ಆಗೇ ಬರುತ್ತೆ. ಎಷ್ಟು ತಡೆಗಟ್ಟುತ್ತೆ, ವೈಟ್ ಹೇರ್ ಆಗೋದು ತಡೆಗಟ್ಟುತ್ತೆ. ಓಕೆನಾ. ಈ ರೀತಿ ಎಲ್ಲ ಕಡೆ ಅದು ಬುಡ ಎಲ್ಲ ತಗೋಬೇಕು, ಆ ರೀತಿ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಕೊಡಬೇಕು. ಅವಾಗೇನು ನಮ್ಮ ತಲೆ ಎಲ್ಲ ಎಣ್ಣೆಯನ್ನು ತಗೊಬಿಡುತ್ತೆ. ಇದು ಏನು ಗೊತ್ತಾ, ಹೇರ್ ಆಯಿಲ್ ನಾವು ಈ ಕೊಬ್ಬರಿ ಎಣ್ಣೆ ಹೇರ್ ಆಯಿಲ್ ತಲೆಗೆ ಹಾಕೊಂಡಾಗ ಅದು ಬೇಗ ತಗೊಬಿಡುತ್ತೆ, ತಲೆ ಡ್ರೈ ಆಗಿಬಿಡತ್ತೆ. ಕೊಬ್ಬರಿ ಎಣ್ಣೆನೇ ಹಾಗೆ ನೋಡಿ, ಬೇಗ ನಮ್ಮ ಬಾಡಿ ತಗೊಬಿಡತ್ತೆ. ಇದು ಕಣ್ಣಿಗೂ ತುಂಬ ಒಳ್ಳೆಯದು. ಓಕೆನಾ. ನಮ್ಮ ಕಣ್ಣು ಕಿವಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆನ ನೀವು ಈ ರೀತಿ ಆಯಿಲ್ ಹಾಕ್ತಿ ಇದ್ದೀರಿ ಅಂದರೆ ಈ ರೀತಿ ಅಪ್ಲೈ ಮಾಡ್ಕೋಬೇಡಿ, ಈ ರೀತಿ ಹೇರ್ ಆಯಿಲನ್ನು ಮಾಡ್ಕೋಬೇಡಿ. ಡೈಲಿ 1 ಟೇಬಲ್ ಸ್ಪೂನ್ ಹಾಕ್ತಾ ಬಂದರೆ ನಿಮ್ಮ ಕಣ್ಣು ತುಂಬ ತಂಪಾಗಿರುತ್ತೆ, ಹಾಗೆ ನಿಮ್ಮ ಬಾಡಿಗೂ ತುಂಬ ಒಳ್ಳೆಯದು. ಓಕೆನಾ. ನನಗೆ ತುಂಬ ಇಷ್ಟ ಹೇರಿಗೆ ಆಯಿಲ್ ಹಾಕ್ಕೊಳ್ಳೋದು ಅಂದರೆ. ಓಕೆನಾ. ಎಲ್ಲ ಕಡೆ ಅಪ್ಲೈ ಮಾಡ್ಕೊತೀನಿ, ಚೆನ್ನಾಗಿ ಮಸಾಜ್ ಕೊಟ್ಕೋತೀನಿ. ಒಂದು 2 ಅವರ್ ಆದರೂ ಬಿಡಲೇಬೇಕು, ಬೇಗ ತೊಳ್ಕೊಬಾರ್ದು. ಓಕೆನಾ. ಅದೆಲ್ಲ ತೊಗೊಂಡಿರಬೇಕು. 2 ಅವರು 4 ಅವರು ಹೀಗೆ ತೊಳ್ಕೊಂಡ್ಬಿಟ್ರೆ ಆಯಿತು. ಚೆನ್ನಾಗಿ ಶಾಂಪು ಹಾಕಿ ತೊಳ್ಕೊಬಿಡಬೇಕು. ಓಕೆನಾ. ನೋಡಿ ಹೆಂಗಾಯಿತು ಆಯಿಲ್ ಹಾಕಿದಾಗ. 2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿರೋದು ನೋಡಿ ಹೆಂಗಾಗಿದೆ ಅಲ್ವ. ಸಿಲ್ಕಿ ಹೇರ್, ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್, ರೇಷ್ಮೆ ಎಳೆ ಥರ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನೀವು ವಾರಕ್ಕೆ 2 ಸಲ ಅಂತೂ ಅಪ್ಲೈ ಮಾಡಲೇಬೇಕು, ಒಳ್ಳೆ ರಿಸಲ್ಟು ಸಿಗುತ್ತೆ. ಹಾಗೆ ನೀವು ಒಂದು 15 ದಿನ ಮಾಡಿ ಬಿಡೋದಲ್ಲ, ಒಂದು 2-3 ತಿಂಗಳು ಮಾಡಿ ನೋಡಿ, ನಿಮ್ಮ ಹೇರು ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ನನ್ನ ಹೇರ್ ಅನಿಸುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಓಕೆನಾ. ತುಂಬ ಚೆನ್ನಾಗಿ ಬ್ಲ್ಯಾಕ್ ಆಗುತ್ತೆ. ಎಷ್ಟೇ ವೈಟ್ ಹೇರ್ ಇರಲಿ ಅದು ಬ್ಲ್ಯಾಕ್ ಹೇರ್ ಆಗಿ ಟರ್ನ್ ಆಗ್ತಾ ಬರುತ್ತೆ. ಒಂದು ಸಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ರಿಸಲ್ಟ್ ಹೇಳಿ. ಓಕೆನಾ. ವಾರಕ್ಕೆ 2 ಸಲ, ನೆನಪಿರಲಿ, ವಾರಕ್ಕೆ 2 ಸಲ ನೀವು ಹೇರ್ ಆಯಿಲ್ ಅಪ್ಲೈ ಮಾಡಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ, ತುಂಬ ಖುಷಿಯಾಗುತ್ತೆ ಗೊತ್ತಾ. ಗಟ್ಟಿ ಮುಟ್ಟದ ಹೇರ್ ಆಗುತ್ತೆ, ಉದ್ರಲ್ಲ. ತುಂಬಾ ಬೆನಿಫಿಟ್ಸ್ ಇದೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.